ಸೊ ಹಾಯ್, ಟೈಮ್ ಇವಾಗ 12:20 12:20 ಆ್ಯಂಡ್ ಲೇಟ್ ಆಗಿದೆ. ಇವಾಗ ನಡ್ಕೊಂಡು ಹೋಗಿ ಸ್ಟಾಪ್ ತನಕ, ಅಲ್ಲಿಂದ ಸ್ಟಾಪ್ ತಗೊಂಡು ಡೈರೆಕ್ಟ್ ಮಲ್ಟಿಪ್ಲೆಕ್ಸ್ಗೆ ಸ್ಟಾಪ್ ಇದೆ, ಅಲ್ಲಿ ಅದು ಬೇಗ ಗಾಡಿ ಬಿಸಿಲು. ಅಕ್ಕ ಬರ್ತಾಳೆ ನೋಡೋಣ, ಇವತ್ತು ವೇಟ್ ಮಾಡಿಸ್ತಾಳೆ ಏನು. ಸೊ ಟೈಮ್ ಆಗಿದೆ, ಅಂದರೂ ಬಂದಿಲ್ಲ ಇವರು. Oh my God. Hi. Hello. So ಡೇ 2 ಅಗೇನ್. ಈ ವೀಕೆಂಡ್ ಇದೆಯಲ್ಲ, ವೀಕೆಂಡ್ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನಾವು ದುರಂಧರ್ 2ಗೆ ಹೋಗ್ತಾ ಇದ್ದೀವಿ. ವಿ ನೋ ಇಟ್ಸ್ ಟೂ ಲೇಟ್ ದಟ್ ವಿ ಆರ್ ಗೋಯಿಂಗ್, ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್. ಹಾಂ, ಆ್ಯಂಡ್ ನಾನು ದುರಂಧರ್ 1 ನೋಡಿದ್ದು ಮಲ್ಟಿಪ್ಲೆಕ್ಸಲ್ಲೇ, ಇವಾಗ ಹೋಗ್ತಾ ಇರೋದು ಮಲ್ಟಿಪ್ಲೆಕ್ಸಲ್ಲೇ. ಬಟ್ ನಾನು ದುರಂಧರ್ 1 ನೋಡಿದ್ದು ಬನ್ನೇರ್ಘಟ್ಟ, ಅದು ನೆಕ್ಸಸ್ ಮಾಲಲ್ಲಿ ಅಲ್ಲಿ ನೋಡಿದ್ದು. ಓಕೆ, ಅಲ್ಲಿ ಹೋದ್ಮೇಲೆ ಬಸ್ಸೆಲ್ಲ ಕ್ಯಾಚ್ ಮಾಡಿದ್ಮೇಲೆ ಔಟ್ಫಿಟ್ ಚೆಕ್. ಓಕೆ, ಹಿಂಗೆ ತೋರಿಸಿ ಮೇಲೆ ಎತ್ತಿ ಫೋನ. ಪ್ಯಾಂಟು ಬಿಡಿ, ಪ್ಯಾಂಟ್ ಇನ್ನೇನು ಗೊತ್ತಾಗುತ್ತೆ. ಪ್ಯಾಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಇಟ್ಸ್ ಓಕೆ, ಆಮೇಲೆ ತೋರಿಸೋಣ. ಬಾಯ್ ಇಟ್ಕೊಳ್ಳಿ. ಓಕೆ, ಸೊ ಈಗ ನನಗೆ ಗೊತ್ತಲ್ಲ, ನಮ್ಮದು ಆಧಾರ್ ಕಾರ್ಡ್ ಬಸ್ಸು ವೆಯ್ಟ್ ಮಾಡಿಕೊಂಡು ಈಗ ಬಸ್ ಸ್ಟಾಪಲ್ಲಿ ಮಲ್ಟಿಪ್ಲೆಕ್ಸ್ ಸೇಮ್ ಅಲ್ಲೇ ಹೋಗ್ಬಿಟ್ಟು ಇಳಿಸ್ತಾರೆ ನೋಡಿ. ಇಂಥ ಸೌಲಭ್ಯ ಬಿಟ್ಟು ಯಾಕೆ ₹100, ₹120 ಎಲ್ಲ ಅದಕ್ಕೆ ಆಟೋಗೆ, ಅದೇ ದುಡ್ಡಿನ ನಾವು ಜ್ಯೂಸ್ ಕುಡಿತೀವಿ, ನೀರು ಕುಡಿತೀವಿ, ಹೈಡ್ರೇಟ್ ಆಗ್ತೀವಿ. ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತು ಅನ್ಫಾರ್ಚುನೇಟ್ಲಿ ಇಬ್ಬರು ಸೆಟಲ್ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಇಬ್ಬರದ್ದು ಕಾಣಿಸ್ತಿಲ್ಲ, ಸಾರಿ. ಎಷ್ಟೇ ಸೆಕೆ ಇರಲಿ, ಏನೇ ಇರಲಿ, ಔಟ್ಫಿಟ್ ಇಸ್ ಇಂಪಾರ್ಟೆಂಟ್. ದಪ್ಪ ಜಾಕೆಟ್ ಅಂದರೆ ಇಬ್ಬರು ಡೆನಿಮ್ ಜಾಕೆಟ್ ಹಾಕೊಂಡಿದ್ದಾರೆ, ನಾನು ಒಳ್ಳೆ ವಿಂಟರ್ ಜಾಕೆಟ್ ಹಾಕೊಂಡಿದ್ದೀನಿ. ಇಟ್ ಡಸಂಟ್ ಮ್ಯಾಟರ್. ಆ್ಯಂಡ್ ಆಲ್ಸೋ ಏನಕ್ಕೆ ನಾವು ಇದನ್ನು ಹಾಕೊಂಡಿದ್ದೀವಿ ಅಂದರೆ ಎ ಸಿ ಇರುತ್ತೆ. ಸೊ ನಮಗೆ ಅದು ಚಳಿನ ತಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಇಂಥ ಜಾಕೆಟ್ ಹಾಕೊಂಡಿದ್ದೀವಿ. ಮತ್ತು ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಅನಿಸಿದ್ದಾರೆ? ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸ್ಟಾರ್ಟ್. ಎಷ್ಟು ಟೈಮು? 1:30ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿ. ಹಾಯ್, ಹೈಡ್ರೇಷನ್ ಇಸ್ ಕೀ, ಗೊತ್ತಲ್ಲ. ಸೊ ಈಗ ನಾವು ನ್ಯಾಚುರಲ್ ಆಗಿ ಕಬ್ಬು ಹಾಕಿದ್ರೆ ತೊಗೊಂಡಿದ್ದೀವಿ. ನೋ ಆ್ಯಡೆಡ್ ಶುಗರ್, ಓನ್ಲಿ ನ್ಯಾಚುರಲ್ ಶುಗರ್. ನ್ಯಾಚುರಲ್ ಶುಗರ್ ಆ್ಯಂಡ್ ಹೈಡ್ರೇಷನ್ ಬಂದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮ ಕಬ್ನಲ್ಲಿ ಬಂದಿದೆ ಲೆಮನ್ ಆ್ಯಂಡ್ ಜಿಂಜರ್ ಫ್ಲೇವರ್ ಕಬ್ನಲ್ಲಿ. ಚಿಯರ್ಸ್. ಇವಳಂತೂ ಒಳ್ಳೆ ಗಡ ಅಂತ ಕುಡಿತಾಳೆ ಅಂತದ್ದು. ಅನ್ಭವಿಸ್ಕೊಂಡು ಫೀಲ್ ಮಾಡ್ಕೊಂಡು ಕುಡಿಯೋಕ್ಕೆ ಇಷ್ಟ ನನಗೆ. ನಿಧಾನಕ್ಕೆ ಸಿಪ್ ಅಂದರೆ ಬರೀ ಜ್ಯೂಸ್ನ ಕುಡಿಯೋದು, ಅಥವಾ ಐ ಮೀನ್ ಊಟನೂ ನಿಧಾನಕ್ಕೆ ಆ ಥರ ಫೀಲ್ ಮಾಡ್ಕೊಂಡು ಮಾಡ್ತೀರಾ ಅಂತ ಕೇಳೋದು. ಓಕೆ, ಸೊ Ishita is and eat things and eat, drink. Okay. Gen Z. My God, these Gen Z people know. ನೀವೇನಾ? ಏನಿಲ್ಲ ಎಲ್ಲ. ಆ್ಯಂಡ್ ಆ್ಯಕ್ಚುಲಿ ತುಂಬ ಬೇಗನೆ ಬಂದಿದ್ದೀವಿ. 1 ಗಂಟೆ ಆಗಿದೆ, 1:30 ಶೋ ಇರೋದು. ಅದಕ್ಕೆ ಈಗ ಟೈಮ್ ಪಾಸ್ ಮಾಡ್ತಾ 1 ಸೆಕೆಂಡು ಮಿಸ್ ಮಾಡಬಾರ್ದು ಅಂತ ಬಂದಿರೋದು, ಇನ್ಕ್ಲೂಡಿಂಗ್ ಆ್ಯಡ್. ವಿ ವಾಂಟ್ ಟು ಸಿ ಮುಖೇಶ್ ಸೋ ಬ್ಯಾಡ್ಲಿ. ಹೌದು. ಮತ್ತು ಇಬ್ಬರೇ ಬಂದಿದ್ದೀವಿ. ನನ್ನ ಯಾರಿದ್ದಾರೆ ನಮಗೆ? ಅಲ್ಲ, ನನಗೆ ಹಂಗನ್ನಿ ಇವಳಿಗೆ. ನಮ್ಮ ಹುಡುಗ ಇದ್ದಾರೆ ಪಾಪ, ಅವರು ಊರಲ್ಲಿದ್ದಾರೆ, ಸ್ವಲ್ಪ ಫಂಕ್ಷನ್ ಇದೆ ಅವ್ರ ತಂಗಿ ಮದುವೆ ಅಂತ. ಓಕೆ, ಆ್ಯಂಡ್ ಎನಿಥಿಂಗ್ ಎಲ್ಸ್? ನಥಿಂಗ್. ಆಮೇಲೆ ಸಿಗ್ತೀವಿ. ಬಾಯ್. ಟೇಕ್ ಇಟ್ ಬ್ಯಾಕ್. ನಾವೇನಾದ್ವಿ ಆಗಲೇ ಆರ್ಟಿಫಿಷಿಯಲ್ ಶುಗರ್ ಇಲ್ಲ ಅದು ಇದು ಅಂತ ಹೋಗಿದ್ವಿ. ಬಟ್ ಸಿ ನಿಶ್ಚಿತ ಇವಳು ತಿಂತಿಲ್ಲ, ನಾನು ತಿಂತಿಲ್ಲ. ನನಗೆ ಯಾರಿದ್ದಾರೆ? ನಾನು
ನನ್ನ ಮದ್ವೆಲೆ ಯಾರನ್ನಾದ್ರೂ ಹುಡ್ಕೋಣ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಶ್ಚಿತ ಮೇಲೆ ಮುಂದಿನ ವಾರ 26ನೇ ತಾರೀಕು ಹಾಸನಲ್ಲಿ ನನ್ನ ಎಂಗೇಜ್ಮೆಂಟ್ ಇದೆ, ಬನ್ನಿ ನೋಡಿ. ಬರೀ ನೋಡೋದಲ್ಲ, ಮಾತಾಡಿಸಿ ಅವಳು ಪಾಪ ಆ್ಯಕ್ಚುಲಿ ತಿಂತಿರ್ಲಿಲ್ಲ. ಒಂದು 20 ಮಿನಿಟ್ಸ್ ಇನ್ನೂ ಟೈಮ್ ಇದೆ ಅಂತ ಊಟ ಬೇರೆ ಕರೆಕ್ಟಾಗಿ ಆಗಿಲ್ಲ. ಇವಳೇನೋ ತಿಂಡಿ ತಿಂದು ಬ್ರಂಚ್ ಥರ ತಿಂದು ನಾನು ತಿಂದಿಲ್ಲ. ಅದಕ್ಕೆ ಫುಲ್ ಫ್ಯಾನ್ಸಿ ಬ್ರಂಚ್ ಅಂತೆ ತಿಂದಿರೋ ಓಪನ್ ದೋಸೆ ಬ್ರಂಚು ಬ್ರಾಂಚ್. ಮತ್ತು ನನ್ನ ಸಮಾಚಾರ ನೋಡಿದ್ದು ಫರಾರಿ ಜಾಕೆಟ್ ನೋಡಿ ಬಿಡ್ಕೊಂಡು ಕೂತಿದ್ದಾರೆ. ಛೀ, ನಮ್ಮ ಮಾವ ಕಾಲ್ ಮಾಡ್ತಿದ್ದಾರೆ ಗೈಸ್. ಕಲಾವತಿ ಅವರು ಅವರ ಫಾದರಿಂದ ಮಾವನವ್ರ ಜೊತೆ ಬ್ಯುಸಿಯಾಗಿದ್ದಾರೆ, ಏನೋ ಮಾತಾಡ್ತಿದ್ದಾರೆ ಅವ್ರ ಕಷ್ಟ ಸುಖ. ಸೊ ನನ್ನ ಪಾಡಿಗೆ ನಾನು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಇದೇ ಊಟ ಇವತ್ತು. ಇದಾದಮೇಲೆ ಡೈರೆಕ್ಟ್ ಪಿ ಜಿಗೆ ಹೋಗ್ಬಿಟ್ಟು ಬಿರಿಯಾನಿ, ಇವತ್ತು ನಮ್ಮ ಪಿ ಜಿಲಿ ಬಿರಿಯಾನಿ ಮಾಡಿರ್ತಾರೆ. ಸೊ ಬಿರಿಯಾನಿ ತಿನ್ನೋದು ಅಷ್ಟೇ. ಸೊ ಮೂವಿ ಸ್ಟಾರ್ಟ್ ಆದಮೇಲೆ ನಾನು ಓನ್ಲಿ ಟೈಟಲ್ ಕಾರ್ಡ್ ಮಾತ್ರ ತೋರಿಸ್ತೀನಿ, ನಥಿಂಗ್ ಎಲ್ಸ್. ನಾನು ಆ ಥರ ಸ್ಟೋರಿ ಹಾಕ್ಬಿಟ್ಟು ಹಾಕೋದೆಲ್ಲ ನಾನು ಮಾಡಲ್ಲ. ಈವನ್ ನಾವು ಇನ್ನೇನಿರುತ್ತೆ, ಇನ್ನೇನೂ ಇಲ್ಲ. ಕ್ಯೂಟಿಫೈ ಒಂಥರ. ಎವ್ರಿ ಒನ್ ಆರ್ ವೇಟಿಂಗ್. ಸೊ ಫೈನಲಿ ಮಲ್ಟಿಪ್ಲೆಕ್ಸ್ ಒಳಗೆ ಬಂದಿದ್ದೀವಿ. RC ಸ್ಕ್ರೀನ್ 4 ಈಗ ಹೋಗ್ತಾ ಇದ್ದೀವಿ. ಹೇಳ್ರಿ ಏನಾದರೂ ನಿಮ್ಮ ಆಡಿಯನ್ಸ್ ಹತ್ರ ಮಾತಾಡಿ. ಸುಸ್ತಾಯ್ತು. 10 ಮೆಟ್ಲು ಲ್ಯಾಂಡ್ ಹತ್ರ ಬ್ಲಾಗ್ ಮಾಡ್ಸೋದಿದೆಯಲ್ಲ, ಇಟ್ ಈಸ್ ಅ ಟಾಸ್ಕ್. ಹಾಂ, ಈಗ ಏನಪ್ಪ ಅಲ್ಲ ಕಣ್ರಿ, ಅಥ್ಲೆಟಿಕ್ಕು ಅದು ಇದು ಜಿಮ್ಮು ಅಂತೀರಾ. ಜಿಮ್ ಸುಮ್ಮನೆ ಹೇಳಿದೆ ಅಂತ ಸುಸ್ತಾಗಿ ಮಾಡಲಿಲ್ಲ. ಇಬ್ಬರು ಸಖತ್ ಗ್ಲೋ ಆಗ್ತಿದ್ದೀವಿ. ಯಾರು ಏನು ಗ್ಲೋ ಆಗ್ತಾ ಇದ್ದೀವಿ? ಅದೇ ಬ್ರೈಟ್ ಟು ಬಿ, ನಾನು ಬ್ರೈಟ್ ಫ್ರೆಂಡ್ ಟು ಬಿ. ಬ್ರೈಟ್ ಸ್ಪೇಡ್ ಅಲ್ವಾ, ಅದಕ್ಕೆ ಟು ಬಿ, ಅದಕ್ಕೆ ಫುಲ್ ಗ್ಲೋ ಹೊಡಿತಿದ್ದಾರೆ. ಆಮೇಲೆ ಇವತ್ತು ನೋಡಪ್ಪ ಮೂವಿ ರಿಲೀಸ್ ಆಗಿ ಒಂದು ಕಡೆ ರೈಟ್ ಅನ್ಸುತ್ತೆ. ಎಲ್ರಿ ಹುಡುಗ ಇದು ಗರ್ಲ್ಸ್ ರೈಟಿಂಗ್ ರಿಲೀಸ್ ಆಗಿ ಮೇ ಬಿ 1 to 2 months ಆಗಿದೆ ಅನ್ಸುತ್ತೆ. ಬಟ್ ಇವಾಗಲೂ ಅದೇ ಜೋಶ್ ಹಿಡ್ಕೊಂಡು ಹೋಗ್ತಿರೋದು ನಾವೇನು. See you soon. Bye. ಗೈಸ್, ಇದು ಎಸಿ ಆನ್ ಮಾಡಿಲ್ಲ ಇನ್ನು. ಸಖತ್ ಶೆಕೆ ಹೊಡಿತಿದೆ. ಮುಖೇಶ್ ಅಣ್ಣ ಬಂದ. ಫೈನಲಿ ದ ಮೂಮೆಂಟ್ ಈಸ್ ಹಿಯರ್. ವೇಟಿಂಗ್ ಮೂಮೆಂಟ್. ಓ ಮೈ ಗಾಡ್. ಬಾಯ್. No smoking. Don't smoke. Okay, do you want to say something about this? What smoking? Quit smoking, guys. Quit. That's it. Hi guys. Hi. So finally Durandar 2 The Revenge ನೋಡಿದ್ವಿ. ಹೆಂಗಿತ್ತು? ಸಕ್ಕತ್ತಾಗಿತ್ತು. ಯಪ್ಪ ದೇವ್ರೆ, ತುಂಬ ಚೆನ್ನಾಗಿತ್ತು. 4 hours ಎಲ್ಲ ಸೇರ್ಲಿಕ್ಕೆ ಒಂದು. ಇವಾಗ ಎಷ್ಟು ಟೈಮು? ಆಲ್ಮೋಸ್ಟ್ 5 something. ಓಕೆ, ಸೊ 5:30 ಸಮಥಿಂಗ್ ಆಗಿದೆ. ಹಾಂ. ಸೊ 5 hours ಅಂದ್ಕೊಳ್ಳಿ. ಆ 5 hoursಲ್ಲಿ ಒಂದು ಸ್ವಲ್ಪನೂ ಆಚೆ ಈಚೆ ನೋಡಿಲ್ಲ. ಒಂದು ಮುಂದಕ್ಕೋಗಿ ನೋಡೋದು, ಒಂದು ಮುಂದಕ್ಕೋಗಿ ನೋಡೋದು, ಇಷ್ಟೇ ಮಾಡಿದ್ದೀವಿ. ಯಪ್ಪ ಸಗದಾಗಿತ್ತು. ಆ್ಯಂಡ್ ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಫಸ್ಟ್ ದುರಂಧರ್ 1 ನೋಡಿ, ಆಮೇಲೆ ದುರಂಧರ್ 2 ನೋಡಿ. ಇನ್ನೇನಿಲ್ಲ. ಸೊ ಇವತ್ತಿನ ನಮ್ಮ ವ್ಲಾಗ್ ಮುಗೀತು. ಹ್ಯಾಪಿ ವೀಕೆಂಡ್. ಇಟ್ ವಾಸ್ ಅ ಹ್ಯಾಪಿ ವೀಕೆಂಡ್. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನಿಶ್ಚಿತ ಇಷ್ಟೊಂದು ದೊಡ್ಡ ಟೈಮ್ ಸ್ಪೆಂಡ್ ಮಾಡಿದ್ದು. ಬಟ್ ಇಟ್ ವಾಸ್ ಫನ್. ಸಖತ್ ಮಜಾ ಮಾಡಿದ್ವಿ. ಟೇಕ್ ಕೇರ್. ಬಾಯ್ ಬಾಯ್. ಇವಾಗ ಲೈಟಿಂಗ್ ಚೆನ್ನಾಗಿತ್ತು. ಕೀಪ್ ಸೊಂಟ ಬಿಟ್ಕೊಂಡು ಓಡಾಡ್ತಾ ಇರಿ.
ಸೊಂಟದ ಇಸಿಯ ಬ್ಯಾಡಮ ಸಸ್ಯ ಸೊ ಹಾಯ್, ಮಲ್ಟಿಪ್ಲೆಕ್ಸ್ ಓನ್ಲಿ 2 ಸ್ಟಾಪ್ಸ್ ಅಷ್ಟೇ ನಾನಿರೋ ಪ್ಲೇಸಿಂದ. ಸೊ ಎಷ್ಟು ಹಾರ್ಡ್ಲಿ 5 ಮಿನಿಟ್ಸ್ ಆಯಿತು ನಾವು ಬಸ್ ಹತ್ಕೊಂಡು ಬಂದಿದ್ದು. ಇವಾಗ ಹೆಡ್ಡಿಂಗ್ ಟು PG. ಇನ್ನೇನಿಲ್ಲ, ರ್ಯಾಪಪ್ ಸೆಷನ್, ರ್ಯಾಪಪ್ ಫಾರ್ ದ ಡೇ ಅನ್ನೋ ಥರ. ಸೊ ನಾವು ಬಂದು PGಗೆ ಬಂದೆ. ಕೀ ಎಲ್ಲಿಟ್ಟಿದ್ದೆ ಅಂತ ಮೂವಿ ಮಧ್ಯದಲ್ಲಿ ನೆನಪಾಯಿತು. ಆಮೇಲೆ ನೆನಪಾಯಿತು ಇಲ್ಲೇ ಬಿಟ್ಟು ಓಡೋಗಿದ್ದೀನಿ ಅಂತ. ನನ್ನ ರೂಮ್ ನೋಡಿಬಿಟ್ರೆ ನೀವು, ಒಂದು ಟಾಪ್ ಹುಡ್ಕೋಕ್ಕೋಸ್ಕರ ಇಡೀ ಕಬೋರ್ಡ್ ಆಚೆ ಹಾಕಿದ್ದೀನಿ. ಈಗ ಅದನ್ನು ಮಾಡಿಸ್ಬಿಟ್ಟು ಒಳಗೆ ಹಾಕಬೇಕು. ಕಾಣಿಸ್ತಿದೆಯಾ? ಹೆಂಗಪ್ಪ ಒಳಗೆ ಹಾಕೋದಿಲ್ಲ. ಹುಡ್ಕಿದ್ರು ನನಗೆ ಬೇಕಾಗಿರೋ ಟಾಪ್ ಸಿಗ್ಲೂ ಇಲ್ಲ. ಈ ಕಡೆ ಮೆಸ್ ಕೂಡ ಆಯಿತು. ಮೈ ಗಾಡ್, PGಗೆ ಬಂದು ಮಾಡ್ತಿರೋ ಫಸ್ಟ್ ಕೆಲಸನೇ ಯಾರೋ ಕಣ್ಣು ಹಾಕಿದ್ರು ಅನಿಸುತ್ತೆ. ಸೊ ಇದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಸ್ಟೇ ಹೈಡ್ರೇಟೆಡ್.